ನಾಳೆ ಯುವ ಮೋರ್ಚಾ ವತಿಯಿಂದ ದೇಶ ಮೊದಲು ಸುಭದ್ರ ಭಾರತಕ್ಕಾಗಿ ಸದೃಢ ಭಾರತಕ್ಕಾಗಿ ಸುಭದ್ರ ಕರ್ನಾಟಕ ಅಂತ ಶೀರ್ಷಿಕೆ ಅಡಿಯಲ್ಲಿ ಒಂದು ದೇಶ ಮೊದಲು ಅಂತ ಧ್ವಜ ಇಟ್ಕೊಂಡು ಒಂದು ಯಾತ್ರೆಯನ್ನು ನಾಳೆ ಪ್ಲ್ಯಾನ್ ಮಾಡಿ ಬೆಂಗಳೂರಲ್ಲಿ ಪ್ರಾರಂಭ ಮಾಡ್ತೀನಿ. ಅಧ್ಯಕ್ಷರಾಗಿ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಈ ಯಾತ್ರೆ ನಡೆಯುತ್ತೆ. ಭಾರತಕ್ಕೋಸ್ಕರ ಕಾಕತಾಳೀಯನೋ ಏನೋ ಬಳ್ಳಾರಿಯಿಂದ MP ಆದಂಥವ್ರು ಅವ್ರ ಹಿಂಬಾಲಕರು ಪಾಕಿಸ್ತಾನ್ ಜಿಂದಾಬಾದ್ ಅಂತಾರೆ ಬಳ್ಳಾರಿಯವರು. ನಿನ್ನೆ ಬ್ಯಾಗ್ ಇಟ್ಟಿರೋ ಮೂಲ ಬಳ್ಳಾರಿ ಅಂತೆ. ಸೊ ಅದೇನು ಕಾಕತಾಳೀಯ, ನಾನೇನು ಅದಕ್ಕೇನು ಲಿಂಕ್ ಇದೆ ಅಂತ ನಾನಂತೂ ಹೇಳ್ತಿಲ್ಲ. ಅದನ್ನು ಸರಿಯಾಗಿ NIA ಅವರಿಂದ ಹಿಡಿದು ನಮ್ಮ ಪೊಲೀಸರಿಂದ ಹಿಡಿದು ಸೂಕ್ತವಾದಂಥ ತನಿಖೆ. ಯಾಕಂದರೆ ನಾವು ಯಾವ ಧರ್ಮದ ವಿರೋಧ ಅಂತ ಯಾವತ್ತೂ ಇರಬಾರ್ದು. ದೇಶದ್ರೋಹಿಗಳ ವಿರೋಧವಾಗಿ ನಿಲ್ಲಿಲ್ಲ ಅಂದರೆ ದೇಶ ಅನ್ನೋದಕ್ಕೆ ಅರ್ಥನೇ ಬರೋದು. ಅದನ್ನು ಯಾರೇ ಆಗ್ಬೋದು ಓಲೈಕೆಗೆ ಅದರಲ್ಲಿ ಹೋಗ್ಬಾರ್ದು. ದೇಶದ್ರೋಹಿಗಳಿಗೆ ಓಲೈಕೆ ಮಾಡೋಂಥದ್ದು ಅಂಥ ಹೀನಾಯ ಪರಿಸ್ಥಿತಿ ನಮ್ಗೆ ಯಾರಿಗೂ ಬಂದಿಲ್ಲ, ಅಂಥದ್ದು ಮಾಡಬಾರ್ದು. ಈಗ ವಿಚಾರವಾಗಿ ಬಿಜೆಪಿಯವರು ರಾಜ್ಯದ ಘನತೆಯನ್ನು ಹಾಳು ಮಾಡ್ತಿದ್ದಾರೆ ಅಂತ DCM ಆರೋಪ ಮಾಡಿದ್ದಾರೆ. ಇದ್ರ ಬಗ್ಗೆ ಸುಳ್ಳು ಆರೋಪಗಳು ಮಾಡ್ತಾರೆ. ಏನು ಸುಳ್ಳು? ಬಾಂಬ್ ಬ್ಲಾಸ್ಟ್ ಆಗಿದೆ ಇಲ್ವಾ? ತನಿಖೆ ಮಾಡಬೇಕಾ ಬೇಡವಾ? ತನಿಖೆ ಮಾಡಿಬಿಟ್ಟು ಅಯ್ಯೋ ತನಿಖೆ ಮಾಡಿದ್ರೆ ನಮ್ಮ ಮಾನ ಹರಾಜಾಗುತ್ತೆ. ಏನು ಮಾಡೋಕ್ಕಾಗುತ್ತೆ? ನೀವು ಅಂತ ಸೆಕ್ಯೂರಿಟಿ ಫೇಲಿಯರ್, ನಿಮ್ಮಿಂದ ಇಂಟೆಲಿಜೆನ್ಸ್ ಫೇಲಿಯರ್, ಸರ್ಕಾರದ ದುರಾಡಳಿತದ ಕನ್ನಡಿ ನಮ್ಮ ಕನ್ನಡಿಯಲ್ಲಿ ಹೊಡಿತಾ ಇದೆ ಸರ್ಕಾರ. ಯಾವ ರೀತಿ ದುರಾಡಳಿತ, ಕೇವಲ ಭ್ರಷ್ಟಾಚಾರದಲ್ಲೇ ಮುಳುಗಿರುವಂಥ ಸರ್ಕಾರಕ್ಕೆ ಇದೊಂದು ಪಾಠ. ಇದನ್ನಾದರೂ ನೋಡಿ ಕಲಿಬೇಕು, ಸರಿ ಮಾಡ್ಕೋಬೇಕು. ಸರ್ಕಾರದ ಎಲ್ಲ ಅಸ್ತ್ರಗಳನ್ನು ಸರಿ ಮಾಡ್ತಾರೆ. ಲಾಸ್ಟ್ ಪ್ರಶ್ನೆ, ಈಗ FSL ವರದಿ ಇನ್ನೂ ಬಂದಿಲ್ಲ ಅಂತ ಹೇಳ್ತಿದ್ದಾರೆ ಸರ್ಕಾರ. ಮತ್ತೆ ಈಗ ಪಾಕಿಸ್ತಾನ ಜಿಂದಾಬಾದ್ ಹಾಕಿದಲ್ಲಿ ಬಾಂಬ್ ಬ್ಲಾಸ್ಟಿಂಗ್, ಇವೆರಡರ ಮಧ್ಯೆ ಎಲ್ಲ ಬೆಂಗಳೂರಲ್ಲಿ ಅಭದ್ರತೆ ಕಾಡ್ತಿದೆಯಾ ಅಂತ ಪ್ರಶ್ನೆ ಸರ್. ಹ್ಞೂ ಸರ್, ಇಡೀ ದೇಶದಲ್ಲಿ ಬೆಂಗಳೂರು ಅಂತ ಸೇಫೆಸ್ಟ್ ಸಿಟಿ ಯಾವುದೂ ಇಲ್ಲ. ರಿಪೋರ್ಟ್ಸ್ ಬಂದಿದ್ದಾವೆ. ಆಬ್ವಿಯಸ್ಲಿ ಟೆರರ್ ಔಟ್ಫಿಟ್ಸ್ಗೆ ಸೇಫೆಸ್ಟ್ ಇರೋದನ್ನ ಮಾಡೋ ಅಂಥದ್ದು ಇದ್ದೇ ಇರುತ್ತೆ. ಸ್ಲೀಪರ್ ಸೆಲ್ಗಳಿರ್ತಾವೆ. ಅವತ್ತೇ ನಾವು ಘೋಷಣೆಗಳು ಹಾಕಿದ್ವಿ ವಿಧಾನಸೌಧದಲ್ಲಿ ಬಂದು ಪಾಕಿಸ್ತಾನ ಜಿಂದಾಬಾದ್ ಅಂತಾನೆ ಅಂದರೆ ಯಾವ ರೀತಿ ಸ್ಲೀಪರ್ ಸೆಲ್ಸ್ ಇರ್ತವೆ, ಹುಷಾರಾಗಿರ್ರಿ ಅಂತ. ಹುಷಾರಾಗಬೇಕಿತ್ತು. ನಾನಾಗಲೇ ಹೇಳಿದೆ, ಯಾವುದೇ ಧರ್ಮದ ವಿರುದ್ಧ ನಾವು ಇಲ್ಲ, ನಾವು ದೇಶದ್ರೋಹಿಗಳ ವಿರುದ್ಧ. ದೇಶದಲ್ಲಿರುವಂಥ ಪ್ರತಿ ಧರ್ಮಕ್ಕೂ ಅವ್ರ ರೈಟ್ ಆಫ್ ರಿಲಿಜಿಯಸ್ ಪ್ರಾಕ್ಟೀಸ್ ನಮ್ಮ ಕಾನ್ಸ್ಟಿಟ್ಯೂಷನ್ ಕೊಟ್ಟಿದೆ, ಅದನ್ನು ನಾವು ಒಪ್ತೀವಿ. ಆದರೆ ದೇಶವನ್ನು ವಿರೋಧ ಮಾಡೋ ಅಂಥವ್ರು ಯಾರಿಗೂ ಈ ದೇಶದಲ್ಲಿ ಜಾಗ ಇಲ್ಲ. ಆ ದೇಶ ಕೊಟ್ಟೋಗ್ಲಿ ಸರ್. ಇವತ್ತು ವಿಜಯ ಸಂಕಲ್ಪ ಯಾತ್ರೆ